ಹೆಚ್ಚಿನ ಲಾಭದ ಆಮಿಷ ತೋರಿದ. ಹೇಗೂ ಚಿನ್ನದಂಗಡಿ ಮಾಲೀಕ ಅಲ್ವಾ, ಎಲ್ಲಿ ಹೋಗ್ತಾನೆ ಅಂತ ಜನ ಕೂಡ ಲಕ್ಷ ಲಕ್ಷ ಹಣ ಹೂಡಿಕೆ ಮಾಡಿದ್ರು. ಕೋಟಿಗಟ್ಟಲೆ ಹಣದ ಸಮೇತ ಎಸ್ಕೇಪ್ ಆಗಿದ್ದಂತ ಜ್ಯುವೆಲರ್ಸ್ ಮಾಲೀಕ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿದ್ರು. ಕಡಿಮೆ ಬೆಲೆಗೆ ಚಿನ್ನ ಖರೀದಿಸಿ ಅಂತ ಆಮಿಷ ಒಡ್ಡಿದ್ರು. ದುಡ್ಡು ಡಬಲ್ ಮಾಡ್ಕೊಡ್ತೀನಿ ಅಂದವನ ಮಾತಿಗೆ ಮರುಳಾದ ಜನ ಕಂಗೆಟ್ಟಿದ್ರು. ಇದೀಗ ಆ ವಂಚಕ ದಂಪತಿ ಲಾಕ್ ಆಗಿದ್ದಾರೆ. ಹಣ ದುಪ್ಪಟ್ಟು ಆಮಿಷ, 30 ಕೋಟಿ ವಂಚನೆ. ನಾಪತ್ತೆಯಾಗಿದ್ದ ಜ್ಯುವೆಲರ್ಸ್ ದಂಪತಿ ಅಂದರ್ ಬಣ್ಣ ಬಣ್ಣದ ಮಾತಾಡ್ತಿದ್ದ, ಇಲ್ಲ ಸಲ್ಲದ ಕತೆ ಕಟ್ಟಿದ್ದ, ಸುಳ್ಳಿನಲ್ಲಿ ಎಲ್ಲರನ್ನೂ ನಂಬಿಸಿದ್ದ ಈತ ಶಿವಾನಂದ ಮೂರ್ತಿ. ನೋಡೋಕೆ ಅಮಾಯಕನಂತೆ ಕಾಣೋ ಈ ಐನಾತಿ ಆಕಾಶ್ ಜ್ಯುವೆಲರ್ಸ್ನ ಮಾಲೀಕ. ತುಮಕೂರು ಸರ್ಕಾರಿ ಬಸ್ ನಿಲ್ದಾಣದೆದುರು ಆಕಾಶ್ ಜ್ಯುವೆಲರ್ಸ್ ಶಾಪ್ ನಡೆಸ್ತಿದ್ದ. ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದಾಗ ಚಿನ್ನ ಖರೀದಿಸಿ, ದರ ಹೆಚ್ಚಾದಾಗ ಮಾರಾಟ ಮಾಡಿ ಅಧಿಕ ಲಾಭ ನೀಡ್ತೀನಿ ಅಂತಿದ್ದ. ಇದನ್ನ ನಂಬಿ ನಗರದ ಅನೇಕರು ಆಕಾಶ್ ಜ್ಯುವೆಲರಿಗೆ ಹಣ ಹೂಡಿಕೆ ಮಾಡಿದ್ರು. ಜೊತೆಗೆ ಈತನ ಆಕಾಶ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಚೀಟಿಯನ್ನೂ ಕಟ್ಟಿದ್ರು. ಆದ್ರೆ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನ ಹೊತ್ತೊಯ್ದು ಪತ್ನಿ ಮತ್ತು ಮಗನ ಸಮೇತ ಶಿವಾನಂದ ಮೂರ್ತಿ ಪರಾರಿಯಾಗಿದ್ದ. ಹಣ ಕಳೆದುಕೊಂಡ ಗ್ರಾಹಕರು ಕಂಗೆಟ್ಟಿದ್ರು. ಇವರು 4ನೇ ತಾರೀಕಿನ ಬಾಗಿಲಾಕಿದ್ರು. ಇಲ್ಲಿವರೆಗೂ ಬಾಗಿಲಿಲ್ಲ. ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಬಾರದು ಉದ್ದೇಶವಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶವಾಗಿ, ಮತ್ತು ಅವ್ರ ಹೆಸರುಗಳಲ್ಲಿ ಯಾರೇ ಆಗಲಿ ಹಣ ತೊಡಗಿಸ್ಬಾರ್ದು. ಮತ್ತು ಡೈರೆಕ್ಟ್ರಲ್ಲಿ ಯಾರು ಆಕಾಶ್ ಜ್ಯುವೆಲ್ಲರಿ ಅಂತ ಬಂದರೆ ಯಾರಿಗೂ ಹಣ ಕೊಡಬಾರ್ದು. ಜನಗಳಲ್ಲಿ ಹುಷಾರಾಗಿರಬೇಕು, ಜನರು ಎಚ್ಚೆತ್ತಬೇಕು. ಅದು ಮುಚ್ಕೊಂಡು ಹೋಗಿದೆ. ಸಾರ್ವಜನಿಕರಲ್ಲಿ ನಾವು ಬೇಡ್ಕೊಳ್ತೇವೆ. ವಂಚಕ ಶಿವಾನಂದ ಮೂರ್ತಿ, ಪತ್ನಿ ಅನ್ನಪೂರ್ಣ ಮತ್ತು ಪುತ್ರ ಡಾಕ್ಟರ್ ಆಕಾಶ್ ವಿರುದ್ಧ ಸುಮಾರು 50 ಜನರು ಪೊಲೀಸರಿಗೆ ದೂರು ನೀಡಿದ್ರು. ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದ ಶಿವಾನಂದ ಮೂರ್ತಿ ದಂಪತಿಯನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಅವರು ಶಿವಾನಂದನ್ ಅವರು ಹೆಂಡತಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದ್ದೀವಿ. ಸೊ ಸರ್ಚ್ ಅಂಡ್ ಸೀಜರ್ ಏನೇನಾಗುತ್ತೆ ಅದೆಲ್ಲ ಮಾಡಿ ಪ್ರೊಸೀಜರ್ ಪ್ರಕಾರ ಏನು ಮಾಡಲಾಗುತ್ತೆ ಅದು ಮಾಡಲಾಗುತ್ತೆ. ಸದ್ಯ ಆರೋಪಿಗಳಿಬ್ಬರು ನ್ಯಾಯಾಂಗ ಬಂಧನದಲ್ಲಿದ್ದು ಪೊಲೀಸ್ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ದುಡ್ಡು ಡಬಲ್ ವಿಚಾರಕ್ಕೆ ಹೂಡಿಕೆ ಮಾಡಿದ್ದ ಅಮಾಯಕರಿಗೆ ಹಣ ವಾಪಸ್ ನೀಡ್ತಾರಾ ನೋಡಬೇಕಿದೆ. ಮಹೇಶ್, TV9 ತುಮಕೂರು.